ನಮಸ್ಕಾರ. ನಾನು ಕೆ ಜಗದೀಶ್, ಸಾಹಿತಿ ರಂಗ ನಿರ್ದೇಶಕ, ಅಭಿನಯ ಕಲಾ ಕೇಂದ್ರ, ಬಳ್ಳಾರಿ. ಕಂದಗಲ್ಲು ಹನುಮಂತರಾಯರ ಮೇರುಕೃತಿ ರಕ್ತರಾತ್ರಿಯನ್ನು ಹೊಸತನದೊಂದಿಗೆ, ಆಧುನಿಕ ಸ್ಪರ್ಶದೊಂದಿಗೆ ರಂಗಭೂಮಿಗೆ ತರುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಈ ನಾಟಕದಲ್ಲಿ ನಮ್ಮ ಕನ್ನಡ ರಂಗಭೂಮಿ ಕಂಡಂಥ ಅತ್ಯದ್ಭುತ ಕಲಾವಿದರು, ಗಣ್ಯ ಕಲಾವಿದರ ಕಂಚು ಕಂಠಗಳ ಧ್ವನಿಯಲ್ಲಿ ತಾವು ಸಂಭಾಷಣೆಗಳನ್ನು ಕೇಳಲಿದ್ದೀರಿ. ಅವರನ್ನು ಸ್ಮರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಆ ನಾಟಕ ಯಾವ ರೀತಿ ಪ್ರಾರಂಭವಾಗುತ್ತೆ ಅನ್ನುವಂಥ ಕುತೂಹಲ ತಮಗಿರ್ಬೋದು. ತಾವೀಗ ಸೌಂಡ್ ಎಡಿಟಿಂಗ್ ನೋಡ್ತಾ ಇದ್ದೀರಿ. ಒಂದು ತುಣುಕನ್ನು ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಶಾಂತಿ ಕೃಪೆ ಸಿಕ್ಕರೆ. ಓ ಸತಿ ಉತ್ತರೆ, ಶಾಂತಿ ಶಾಂತಿ ಉತ್ತರೆ. ಆತ್ಮವು ಅಮರವೆಂದು, ಜನ್ಮಗಳು ಬರುವವೆಂದು, ದೇಹ ನಶ್ವರವೆಂದು, ಭಾರತಿಗೆ ಮಂಗಳವೆಂದು ಹಾಡುತ್ತಿರು ಕರತಿ ಹಾಡಲು. ಜಗದೀಶ್ ಅವರಿಗೆ ವಂದನೆಗಳು. ಎಲ್ಲ ಕಲಾವಿದರು ಅವರನ್ನು ವರ್ಣ ಮಾಡೋದಲ್ಲ, ಯಾಕಂದ್ರೆ ಸಿನಿಮಾ ನೋಡಿದಂಗೆ ಆಯ್ತು. ನಾನು ಇದೇ ವೃತ್ತಿ ಮಾಡ್ತಾ ಇದ್ದೀನಿ. ನಾನು 50 ವರ್ಷದಿಂದ ರಕ್ತರಾತ್ರಿ ಇವತ್ತು ನನ್ನ ಸಿನಿಮಾ ನೋಡಿದಂಗೆ ಆಯ್ತು. ಆ ನಟರು, ಆ ಭಾವನೆಗಳು, ಶಬ್ದಗಳು ಬಾಯಿ ತಪ್ಪಿಲ್ಲ. ಸಿನಿಮಾದಲ್ಲಿ ಸ್ವಲ್ಪ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಸೀನು 4 ನಿಮಿಷ ಮಾಡ್ತಾರ. ಇವರು ಯಾಕೆ ಅಭ್ಯಾಸ ಮಾಡಿದ್ರು? ಜಗದೀಶ್ ಅವರು ಇವರು ಹೆಂಗ ಡೈರೆಕ್ಷನ್ ಕೊಟ್ಟರು, ಈ ಮ್ಯೂಜಿಷಿಯನ್ ಹೆಂಗ್ ಮಾಡಿದಾರ. ಇವತ್ತು ಆ ಎಂಬಿಪಾಯರ್ನವರಿಗೆ ಧನ್ಯವಾದಗಳು. ಯಾಕಂದ್ರೆ ಇದು ಬಹಳ ಕಷ್ಟ. ರಂಗಭೂಮಿಯಲ್ಲಿ ಅಭಿನಯ ಮಾಡೋದು, ಶಬ್ದಗಳು, ಅದನ್ನು ಅಭಿನಯ ಮಾಡ್ಬೇಕಾದ್ರೆ ತಾವು ಮೊದಲು ರೆಕಾರ್ಡಿಂಗ್ ಮಾಡಿರಿ, ಬ್ಯಾಕ್ಗ್ರೌಂಡ್ ಅಂತ ಚಂದ ಮಾಡಿರಿ. ನಟಿಯರು, ನಟರು ಎಲ್ಲರೂ ಭಾವನಾಪೂರ್ವಕ ಪಾತ್ರ ಮಾಡಿದ್ರು. ನನ್ನ ಜೀವನದಲ್ಲಿ ಹೊಸ ತರ ನೋಡಿದಂಗೆ ಆಗ್ತಿದ್ರು. ಅತಿ ಸಂತೋಷ, ಅತಿ ಆನಂದ. ಮುಪ್ಪಿನ ಕಾಲಕ್ಕೆ ನೋಡಿ ನಾನು ಸಂತೋಷ ಪಡ್ತೇನೆ. ಇಂಥ ಪ್ರಯೋಗಗಳು ಜಗದೀಶ್ ಅವರನ್ನು ಮಾಡಿ ಕಲಾವಿದರಿಗೆ ಸಂತೋಷ ಪಡಿಸಬೇಕು.
ಕಲೆ ಇದು ಶಾಶ್ವತ. ಅದು ವರ್ಣ ಮಾಡಕ್ಕೆ ಎಂಥವರಿಗಾಗಿಲ್ಲ. ಹೇಳಿದಲ್ಲ, ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ ಅಂತ ಯಾವಾಗಲೇ ಹೇಳಿದೆ. ಕಲಾವಿದರು ಅದನ್ನ ಅರ್ಥ ಮಾಡಬೇಕಾದ್ರೆ ಗಂಡದಿರಬೇಕು. ಶಬ್ದಗಳಂತೂ ಬಹಳ ಚೆನ್ನಾಗಿ ಮಾಡಲ್ಲ. ಕ್ಯಾಸೆಟ್ನಾಗ ಒಬ್ರು ಅಪಶಬ್ದ ಮಾತಾಡಲ್ಲ. ಯಾಕೆ ಜಗದೀಶ್ ಅವರು ಅನುಭವಿಸ್ತಾರೆ, ಎಷ್ಟು ಚಂದ ಮಾತಾಡಲ್ಲ. ಭಾನುಮತಿ ಪಾತ್ರ ಆಗಿ ಉತ್ತರ ಶಬ್ದಗಳು ಹುಡುಕಿದ್ರಿಲ್ಲ. ಎಲ್ಲ ನಟರು ಶಬ್ದಗಳು ಬಹಳ ಚೆನ್ನಾಗಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ.